ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ದೀರ್ಘಾವಧಿ ಸೇವೆ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ಭಾಲ್ಕೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬಳಿಕ ದೇವಸ್ಥಾನ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಕೂಡ ನಡೆಸಲಾಯಿತು. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಗಿಡಗಳನ್ನು ನೆಟ್ಟು ಪರಿಸರ ಜಾಗೃತಿ ಕೂಡ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಬಿಜೆಪಿ ಮಂಡಲ ಅಧ್ಯಕ್ಷ ವೀರಣ್ಣ ಕಾರ್ಬಾರಿ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ರು. ಪೂಜೆಯ ವೇಳೆ ದೇಶದ ಅಭಿವೃದ್ಧಿ, ಉತ್ತಮ ಆಡಳಿತ ಹಾಗೂ ಸಾರ್ವಜನಿಕ ಹಿತಕ್ಕಾಗಿ ಪ್ರಾರ್ಥನೆ ಕೂಡ ಸಲ್ಲಿಸಲಾಯಿತು. ನಂತರ ಕಾರ್ಯಕರ್ತರೆಲ್ಲರೂ ಸಿಹಿ ಹಂಚಿ ಸಂಭ್ರಮ ಮಾಡಿದ್ರು. ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. श्री गणेशादि पंच ब्रह्म देवतानायं श्री देवताभ्याय नमः श्री ओमविशन्ते च वेदं श्री गणेशादिः देवताभ्याय नमः. ಇವತ್ತ ನರೇಂದ್ರ ಮೋದಿ ಅವರು 12 ವರ್ಷ ಪ್ರಧಾನಮಂತ್ರಿಯಾಗಿ ಹಿಂದೆ ಆ ಪ್ರಧಾನಮಂತ್ರಿ ಇಷ್ಟನ್ನದ ದೀರ್ಘಕಾಲ ಅಷ್ಟೇ ಅಲ್ಲ, ವಿಶ್ವ ಎನ್ನದ ದಾಖಲೆಗಳು ಮಾಡಿದಂಥ, ವಿಶ್ವ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಮತ್ತು ಭಾರತ ಎನ್ನದ ಈ ಒಂದು ಬಡ ಎನ್ನದ ರಾಷ್ಟ್ರದ ಹಣೆಪಟ್ಟಿಯಿಂದ ಇವತ್ತು ಭಾರತ ಎನ್ನದ ಒಂದು ಶಕ್ತಿಶಾಲಿ ಮತ್ತು ಸಮೃದ್ಧ ಭಾರತ ಮಾಡೋದರಲ್ಲಿ ವಿಶೇಷವಾಗಿ ಬಿಜೆಪಿಯನ್ನು ಕನಸಿತ್ತು. ಬಿಜೆಪಿ ಯಾವತ್ತೂ ಏನದ ರಾಜಕೀಯ ಏನದ ಒಂದು ಹಕ್ಕು ನಡೆಸಬೇಕು, ರಾಜಕೀಯ ಕಾರಬಾರ ಮಾಡಬೇಕು, ರಾಜಕೀಯ ಏನದ ಒಂದು ತುಷ್ಟೀಕರಣ ಮಾಡಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ಬಿಜೆಪಿ ಸ್ಥಾಪನೆ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಆಗಿದ್ದು ಭಾರತ ಶಕ್ತಿಶಾಲಿ ರಾಷ್ಟ್ರ ಆಗಬೇಕು. ಭಾರತ ಏನದ ಎಲ್ಲ ಸಮುದಾಯದವರು ನನ್ನ ಭಾರತ ಅಂತ ಅಮ್ಮಂತ ಏನದ ಒಂದು ಮನೋಭಾವನೆ ಬರಬೇಕು. ಇಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸ್ಥಾಪನೆಯಾಗಿ ಇವತ್ತು 12 ವರ್ಷದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಳ್ಳೆಯ ಕೆಲಸ ಮಾಡಿದರು. ಅದರಲ್ಲೆಲ್ಲ ಉಜ್ವಲ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಸಡಕ್ ಯೋಜನೆ ಇರ್ಬೋದು, ಕಿಸಾನ್ ಸನ್ಮಾನ್ ಇರ್ಬೋದು, JJM ಮನೆ ಮನೆಗೆ ನೀರು ಕೊಡೋದಿರ್ಬೋದು, ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಏನದ ಅಂತ ಹೆಣ್ಮಕ್ಳಿಗೆ ಏನದ ಒಂದು ಬೆಳೆಸಂಥ ಕಾರ್ಯಕ್ರಮ ಇರ್ಬೋದು. ಇವತ್ತು 5 ಲಕ್ಷ ರೂಪಾಯಿ ಒಂದು ನಮ್ದೇನದ ಯಾರ ಬೆಮಾರ್ ಬಿದ್ದರು 5 ಲಕ್ಷ ರೂಪಾಯಿ ಕೊಡೋಂಥ ಏನದ ಸನ್ಮಾನ್, ಆಯುಷ್ಮಾನ್ ಸನ್ಮಾನ್ ಇರ್ಬೋದು, PM ಕಿಸಾನ್ ಇರ್ಬೋದು. ಇಂಥವೆಲ್ಲದ ಬಹಳಷ್ಟು ಏನದ ಯೋಜನೆಗಳು ನರೇಂದ್ರ ಮೋದಿ ಅವರು ತಂದು ಅಷ್ಟಕ್ಕೆ ಇಲ್ಲ. ಇವತ್ತು ಭಾರತ ವಿಶ್ವನಲ್ಲಿ ಸಮೃದ್ಧ ರಾಷ್ಟ್ರ ಮತ್ತು ಹಣದಿಂದ ಏನದ 4ನೇ ನಂಬರ್ನಲ್ಲಿ ಏನದ ಇವತ್ತು ಭಾರತ ತರೋದ್ರಲ್ಲಿ ಮೋದಿಯವರು ಏನದ ಯಶಸ್ವಿ ಆದರು. ಅಷ್ಟೇ ಅಲ್ಲ, ಭಾರತ ಏನದ ಶಕ್ತಿಶಾಲಿ ರಾಷ್ಟ್ರ ಅಂತ ತೋರಿಸ್ಕೊಟ್ರು. ಅದು ಅಷ್ಟೇ ತೋರಿಸಿಲ್ಲ, ಅಮೆರಿಕ ಇವತ್ತು ವಿಶ್ವದಲ್ಲಿ ಒಂದು ದೊಡ್ಡ ಅಂದ್ರೆ ಶಕ್ತಿಶಾಲಿ ರಾಷ್ಟ್ರ ಅಷ್ಟೇ, ಅದ್ರ ಜೊತೆ ಫೈನಾನ್ಷಿಯಲಿ ಏನದ ಭಾಳ ಜನದ ಮಜಬೂತ್ ರಾಷ್ಟ್ರ. ಅದು ಹಣಕಾಸಿನಲ್ಲಿ ಭಾಳ ದೊಡ್ಡ ಏನದ ಒಂದು ಶಕ್ತಿಶಾಲಿ ರಾಷ್ಟ್ರ. ಅವ್ರನ್ನೂ ನರೇಂದ್ರ ಮೋದಿ ಇರಲಾರದೆ ಅಮೆರಿಕಕ್ಕೆ ಇವತ್ತೇನದ ಅವ್ರು ಯಾವುದೂ ಕಾರವಾರ ನಡೀತಾ ಇಲ್ಲ. ರಷ್ಯಾ ಸೆಕೆಂಡ್ ಇತ್ತು, ರಷ್ಯಾನೂ ಏನದ ನರೇಂದ್ರ ಮೋದಿ ಭಾರತ ಇರಲಾರದೆ ಯಾವುದೂ ಕಾರವಾರ ನಡೀತಾ ಇಲ್ಲ. ಮತ್ತು ನಿಮ್ಮೆಲ್ಲರಿಗೂ ಗುರುತಿರ್ಬೇಕು, ರಷ್ಯಾ ಯುಕ್ರೇನ್ ಯುದ್ಧ ದಿನ ನಡೀತಿರ್ಬೋದು, ಬಹುಶಃ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ಆ ಯುದ್ಧನಲ್ಲೂ ಯುಕ್ರೇನು ಭಾರತ ಕಡೆಯಿಂದ ಮೋದಿಯವ್ರ ಕಡೆಯಿಂದ ನೋಡ್ತಾ ಇದೆ, ರಷ್ಯಾನೂ ಭಾರತ ಕಡೆ ನೋಡ್ತಾ ಇದೆ. ಮತ್ತು ನಿಮಗೆಲ್ಲ ಒಂದು ಎಕ್ಸಾಂಪಲ್ ಸತ್ಯ ಘಟನೆ ಗೊತ್ತಿರ್ಬೋದು,
ಯುಕ್ರೇನ್ ರಷ್ಯಾ ಯುದ್ಧ ನಡೀತಾ ಇದ್ದ 25,000 ಏನದ ಅಲ್ಲಿ ನಮ್ಮ ಯುವಕರಿಗೆ ವಿದ್ಯಾರ್ಥಿಗಳಿಗೆ ತಂದರು. ಹೆಂಗ್ ತಂದರು? ಭಾರತ ಜೆಂಡಾ ಕೈದಾಗ ಹಿಡಿದ್ರೆ 2 ರಾಷ್ಟ್ರ ಎಲ್ಲ ಹತ್ಯಾರಗಳು ಭೇಟಿ ಸಲೂಟ್ ಹೊಡೆದಿಂತು. ಹೋಗ್ರಪ್ಪ ನೀವು ಭಾರತ ಹೋಗ್ರ. ಶಕ್ತಿ ಯಾರ್ದು? ನರೇಂದ್ರ ಮೋದಿ ಕೊಟ್ಟಂತ ಶಕ್ತಿ ಕೊಟ್ಟವ್ರು ಯಾರು? ಭಾರತ ಜನತೆ. ಹಾಗಾಗಿ ಭಾರತ ಜನತೆಯನ್ನ ಯಾರ ಮುಖಾಂತರ ಶಕ್ತಿ ಕೊಡ್ತು? ಭಾರತೀಯ ಜನತಾ ಪಾರ್ಟಿ. ಇವತ್ತ ಇರಾನ್ ಇಸ್ರಾಯಲ್ ನಡೀತಾ ಇದೆ, ಇರಾನ್ ಏನದ ಅಮೆರಿಕ ನಡೀತಾ ಇದೆ, ಅಲ್ಲೂ ಏನದ ಭಾರತ ಏನದ. ಇಬ್ಬರು 2 ದೇಶಕ್ಕೆ ಬೇಕು. ಹಂಗಾಗಿ ಭಾರತದ ಹಡಗುಗಳು ಬಿಟ್ಟರು ಇರಾನ್ದವ್ರು. ಭಾರತ ಜೊತೆ ಅಮೆರಿಕ ನಡೀತಾ ಇದೆ, ವ್ಯವಹಾರ ನಡೀತಾ ಇದೆ. ಭಾರತ ಇಸ್ರಾಯಲ್ ವ್ಯವಹಾರ ನಡೀತಾ ಇದೆ. ಇದೇನು ರಾಜನೀತಿ ಇದೆ, ಇದು ಎಲ್ಲರಿಗೂ ಬರೋದಿಲ್ಲ. ನರೇಂದ್ರ ಮೋದಿ ಅವರಿಗೆ ಏನದ ದೇವರು ಕೊಟ್ಟಂತ ಒಂದು, ಯಾಕಂದ್ರೆ ನರೇಂದ್ರ ಮೋದಿ ಅವರು ಬಹುಶಃ ಬಹಳಷ್ಟು ತಪಸ್ಸು ಇರ್ಬೋದು, ತಪಸ್ಸು ಮಾಡಿರ್ಬೋದು. ಅದ್ರ ಪ್ರಧಾನಮಂತ್ರಿಯಾಗಿ ತಮ್ಮ ಧರ್ಮ್ಯಾಗ ಅಂಜಲಾರ್ದೆ ಹೆದರ್ಲಾರ್ದೆ ಒಂದು ಪ್ರಧಾನಮಂತ್ರಿ ಧರ್ಮ್ಯಾಗ ನಡೆಯಂತ ಅನ್ನೋದು ಪ್ರಧಾನಮಂತ್ರಿ ಯಾರೂ ಸಿಕ್ಕಿಲ್ಲ. ಇಂಥ ಪ್ರಧಾನಮಂತ್ರಿ ಸಿಕ್ಕಿರು, ಶಿರಡಿ ಬಿಗಿರು, ಸರಿ ಕುಡಿಯೋರು, ಏನೋ ಎಂಥದ್ದು ಕೊಟ್ಕೊಂಡು ನೋಡಿದ್ದೇವೆ ಅನ್ನೋದ ಗಲತ್ ಅಂತ ಏನದ ಪ್ರಧಾನಮಂತ್ರಿ ನಮ್ಮ ದೇಶ ನೋಡಿದ್ದೆವು. ಆದ್ರೆ ಇವತ್ತ ಒಂದು ಬ್ರಹ್ಮಚಾರಿ ತರ ಒಂದೇನದ ಇವತ್ತ ಧರ್ಮ ಅಧ್ಯಾತ್ಮಗ ಅಷ್ಟೇ ಅಲ್ಲ, ಇವತ್ತ ಮುಸ್ಲಿಂ ರಾಷ್ಟ್ರದಾಗ ಹೋಗಿ ಒಂದು ಹಿಂದೂ ದೇವಸ್ಥಾನ ಕಟ್ಟಂತ ಶಕ್ತಿ ಅದು ಯಾರಿಗಾದ್ರೂ ಬಂದು ಅಂದ್ರೆ ನರೇಂದ್ರ ಮೋದಿಯವರಿಗೆ ದೇವರು ಕೊಟ್ಟ. ಇವತ್ತು ಭಾರತದಲ್ಲಿ ಇದ್ದಂಥ ಮುಸ್ಲಿಂ ಜನರಿಗೂ ಎಲ್ಲಾದರೂ ಸುಖಿ ಹೈ, ಕहाँ तो मुसलमान सुख है, तो भारत में ये कौन बताए, ये कौन दे रहे हैं? नरेंद्र मोदी बीजेपी सरकार दे रहा है. मोदी साहब भारतीय जनता पार्टी कोई कौम के खिलाफ नहीं है. हर कौम 140 करोड़ लोग मेरा है बोलते हो, और मेरा डेवलपमेंट क्या होता है? 140 लोगों का डेवलपमेंट करना, सबका साथ सबका. उसके वास्ते भारत को कितने मुसलमान आज पेपर टीवी में आ रहा है, बोल रहा हम मोदी के साथ हैं. क्यों है, क्यों बोल रहे? आप सब लोगों को मालूम रहते, मुगल के साथ भी हिंदुआ थे, और हिंदवी साम्राज्य छत्रपति शिवाजी महाराज स्थापन करे उस वक्त शिवाजी महाराज के साथ भी मुसलमान थे. फर्क क्या था? मुगल के साथ जो हिंदू थे वो अपने स्वार्थ के लोग थे, और शिवाजी महाराज के साथ जो मुसलमान थे वो हिंदवी साम्राज्य के सपोर्ट में थे. उद्देश्य अलग अलग थे. ऐसा ही आज हमारे देश में जितने भी अभी मुस्लिम लोग जो नरेंद्र मोदी साहब को जो सपोर्ट कर रहे हैं, वो भारत को अखंड भारत रखने का, भारत को शक्तिशाली राष्ट्र करने का विश्व कर्नाटक विधानसभा में बैठ के पाकिस्तान जिंदाबाद बोलते, वैसा लोगों का नरेंद्र मोदी का दरबार में, बीजेपी का दरबार में उनका कोई भविष्य नहीं है. अभी आगे चल के ऐसे पाकिस्तान जिंदाबाद बोले तो उनका बहुत बड़ा सजा उनको मिलने वाला है. ये पक्का तय. कौन डेवलपमेंट कर रहे हैं, कौन सब लेके जा रहे हैं, सबको लेके जा रहे हैं, विश्व को लेके जा रहे हैं. नरेंद्र मोदी साहब वो ईरान को भी होना, इजराइल को भी होना, अमेरिका को होना, यूक्रेन को भी होना, रशिया को भी होना. और नरेंद्र मोदी साहब यहाँ तो मुसलमान कितने हैं वो अलग, मगर मुस्लिम राष्ट्र भी हिंदू का मंदिर जब बांधते हैं तो कितना सोच वो राष्ट्र का, वो मुस्लिम राष्ट्र का लोगों का, वो उसका प्रधानमंत्री का, हमारा प्रधानमंत्री का अच्छा सोच है. ये सोच किसके पास है? नरेंद्र मोदी साहब. इसके वास्ते आज जो 12 साल हो गया, अभी नरेंद्र मोदी साहब अभी 12 साल प्रधानमंत्री रह के भारत को विश्व में नंबर 1 बनाने का भगवान ने ये भगवान प्रार्थना करके मेरा भाषण समाप्त करता हूँ. जय हिंद, जय.